ಜೀವಂತ ವ್ಯಕ್ತಿಯ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ನೀಡಿದ ಪ್ರಕರಣಕ್ಕೆ ಈಗ ದೊಡ್ಡ ತಿರುವು ಸಿಕ್ಕಿದ್ದು, ಪತ್ನಿಯೇ ಮಾಡಿದ ಎಡವಟ್ಟಿನಿಂದ ಗಂಡನಿಗೆ ಈ ಸಂಕಷ್ಟ ಎದುರಾಗಿದೆ. ಮೆಹಬೂಬ್ ಬಾಷಾ ಎಂಬುವವರ ಬಿಪಿಎಲ್ ಕಾರ್ಡ್ ಬಳಸಿ ಪತ್ನಿ ಶಬಾನಾ ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬರಿಗೆ ಚಿಕಿತ್ಸೆ ಕೊಡಿಸಿದ್ದರು. ಆ ವ್ಯಕ್ತಿ 2025ರ ಏಪ್ರಿಲ್ 23ರಂದು ಮೃತಪಟ್ಟಾಗ ದಾಖಲೆಗಳೆಲ್ಲವೂ ಬಾಷಾ ಹೆಸರಿನಲ್ಲಿದ್ದ ಕಾರಣ ಬಿಬಿಎಂಪಿ ಅಧಿಕಾರಿಗಳು ಅವರಿಗೆ ಮರಣ ಪತ್ರ ನೀಡಿದ್ದರು. ಇದರಿಂದ ಬಾಷಾ ಅವರ ಬಿಪಿಎಲ್ ಕಾರ್ಡ್ ರದ್ದಾದಾಗ ಗಾಬರಿಗೊಂಡು ತಾನು ಬದುಕಿದ್ದರೂ ಮರಣ ಪತ್ರ ನೀಡಲಾಗಿದೆ ಎಂದು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಕೋರ್ಟ್ ನಿರ್ದೇಶನದಂತೆ ತನಿಖೆ ನಡೆಸಿದಾಗ ಶಬಾನಾ ಅವರೇ ಮೃತದೇಹಕ್ಕೆ ಸಹಿ ಹಾಕಿ ಪಡೆದಿದ್ದು ಮತ್ತು ಗಂಡನ ಆಧಾರ್ ಕಾರ್ಡ್ ದುರುಪಯೋಗಪಡಿಸಿಕೊಂಡಿದ್ದು ಪತ್ತೆಯಾಗಿದೆ. ಆಸ್ಪತ್ರೆಯ ಪ್ರತಿ ಹಂತದಲ್ಲೂ ಗಂಡನ ದಾಖಲೆಗಳನ್ನೇ ನೀಡಿದ್ದರಿಂದ ಅಂದಿನ ಅಧಿಕಾರಿಗಳು ಲಭ್ಯವಿದ್ದ ಅಧಿಕೃತ ದಾಖಲೆಗಳ ಆಧಾರದ ಮೇಲೆಯೇ ಮರಣ ಪತ್ರ ವಿತರಿಸಿದ್ದಾರೆ ಎಂಬ ಸ್ಫೋಟಕ ಸತ್ಯ ಬಯಲಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಭರದಿಂದ ಸಾಗುತ್ತಿದೆ. ಈ ಮಧ್ಯೆ ಹೊಸದೊಂದು ಕಂಟೆಂಟ್ ಬಿಡುಗಡೆ ಮಾಡಲು ಚಿತ್ರತಂಡ ಯೋಚಿಸಿದೆ. ಮೂಲಗಳ ಪ್ರಕಾರ ಏಪ್ರಿಲ್ 2ನೇ ವಾರದಲ್ಲಿ ತಬಾಹಿ ಹಾಡಿನ ವಿಡಿಯೋ ಸಾಂಗ್ ಬಿಡುಗಡೆ ಮಾಡಲು ಚಿತ್ರತಂಡ ಸಿದ್ಧತೆ ನಡೆಸಿದೆ. ಜೂನ್ 4ರಂದು ಟಾಕ್ಸಿಕ್ ವಿಶ್ವದಾದ್ಯಂತ ಬಿಡುಗಡೆ ಆಗಲಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ತೀರ್ಪುಗಾರರಾಗಿರೋ ಸೆಂಚುರಿ ಸ್ಟಾರ್ ಶಿವಣ್ಣ ಕ್ವಾರ್ಟರ್ ಫಿನಾಲೆ ಸಂಚಿಕೆಯಲ್ಲಿ ಸ್ಪರ್ಧಿಗಳಿಗೆ ಉತ್ತೇಜನ ನೀಡಲು ತಲಾ 50,000 ರು ನೀಡೋದಾಗಿ ಹೇಳಿದ್ರು. ಅದರಂತೆ ಎಲ್ಲಾ ಸ್ಪರ್ಧಿಗಳಿಗೂ ತಲಾ 50,000 ನೀಡಿದ್ದು, ಕೊರಿಯೋಗ್ರಾಫರ್ ಹಾಗೂ ಮೆಂಟರ್ಸ್ಗಳಿಗೂ 50,000 ರು ಚೆಕ್ ನೀಡಿದ್ದಾರೆ. ಈ ವಿಚಾರವನ್ನು ಶ್ರಾವಣಿ ಸುಬ್ರಹ್ಮಣ್ಯ ಖ್ಯಾತಿಯ ನಟ ಅಮೋಘ ಆದಿತ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ಪೊಲೀಸರ ಕಾರ್ಯಾಚರಣೆ ವೇಳೆ ಕುರಿ ಕಳ್ಳತನ ಮಾಡುತ್ತಿದ್ದ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಹೊಲ ಮನೆಗಳ ಬಳಿ ಕುರಿ ಮತ್ತು ಮೇಕೆಯನ್ನು ಕದಿಯುತ್ತಿದ್ದ ತುಮಕೂರು ಜಿಲ್ಲೆಯ ಹನುಮಂತ, ಪ್ರಶಾಂತ್ ಮತ್ತು ಕೆಂಪರಾಜ್ ಎಂಬುವವರನ್ನು ಬಂಧಿಸಿದ್ದಾರೆ. ಆರೋಪಿಗಳಿಂದ 34 ಕುರಿ ಹಾಗೂ 2 ಮೇಕೆಯನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನಕಲಿ ವಾಚ್ಗಳನ್ನ ಮಾರಾಟ ಮಾಡುತ್ತಿದ್ದ ಜಾಲವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆರ್ಟಿ ನಗರ, ಚಿಕ್ಕಪೇಟೆ ಏರಿಯಾದ ಅಂಗಡಿಗಳಲ್ಲಿ ಟೈಟಾನ್ ಕಂಪನಿಯ ಹೆಸರಲ್ಲಿ ಹಾಫ್ ರೇಟ್ ಚೀಪ್ ರೇಟ್ ಅಂತ ನಕಲಿ ವಾಚ್ ಮಾರಾಟ ಮಾಡಿ ಜನರಿಗೆ ಮೋಸ ಮಾಡ್ತಿದ್ರು. ಈ ಬಗ್ಗೆ ಟೈಟಾನ್ ಕಂಪನಿ ದೂರು ದಾಖಲಿಸಿತ್ತು. ದೂರಿನನ್ವಯ ತನಿಖೆ ನಡೆಸಿದ ಸಿಸಿಬಿ ಪೊಲೀಸರು ನಕಲಿ ವಾಚ್ಗಳನ್ನು ಮಾರಾಟ ಮಾಡುತ್ತಿದ್ದ 5ರನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 25 ಲಕ್ಷ ಮೌಲ್ಯದ 670 ನಕಲಿ ವಾಚ್ಗಳು ಸೀಸ್ ಮಾಡಿದ್ದಾರೆ. ವಿಚಾರಣಾಧೀನ ಕೈದಿ ಭೇಟಿ ನೆಪದಲ್ಲಿ ಸಿಮ್ ಕಾರ್ಡ್, ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ಯುವತಿಯನ್ನು ಪರಪ್ಪನ ಅಗ್ರಹಾರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಿತಿಕಾ ರೈ ಮಾರ್ಚ್ 26ರಂದು ವಿಚಾರಣಾಧೀನ ಕೈದಿ ಫರಾನ್ ಖಾನ್ ಭೇಟಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿದ್ಲು. ಈ ವೇಳೆ ಅನುಮಾನಗೊಂಡು ಪರಿಶೀಲಿಸಿದಾಗ ಆಕೆಯ ಬಳಿ ಸಿಮ್ ಕಾರ್ಡ್ಗಳು, ಗಾಂಜಾ, ಬೀಡಿ ಪತ್ತೆಯಾಗಿದೆ. ಸದ್ಯ ಡ್ರಗ್ ಹಾಗೂ ಪ್ರಿಸನ್ ಆಕ್ಟ್ ಅಡಿಯಲ್ಲಿ ರಿತಿಕಾ ವಿರುದ್ಧ ದೂರು ದಾಖಲಾಗಿದೆ. 8 ಗಂಟೆ ಮೊದಲು ರೈಲು ಟಿಕೆಟ್ ರದ್ದುಪಡಿಸಿದ್ರೆ ರೀಫಂಡ್ ಆಗಲ್ಲ ಅಂತ ರೈಲ್ವೆ ಇಲಾಖೆ ತಿಳಿಸಿದೆ. ನಾಳೆಯಿಂದ ಈ ನಿಯಮ ಜಾರಿಯಾಗಲಿದೆ. ನಿಗದಿತ ನಿರ್ಗಮನ ಸಮಯದ 8 ಗಂಟೆಯ ಒಳಗೆ ರೈಲ್ವೆ ಟಿಕೆಟ್ ರದ್ದಾದ್ರೆ ಯಾವುದೇ ಮರುಪಾವತಿ ಆಗೋದಿಲ್ಲ. ಅದೇ ರೀತಿ ರೈಲು ಹೊರಡುವ 24 ಗಂಟೆಗಳಿಂದ 8 ಗಂಟೆಗಳ ಮೊದಲು ಟಿಕೆಟ್ ರದ್ದಾದಲ್ಲಿ ಟಿಕೆಟ್ ದರದ 50% ಮೊತ್ತ ಕಡಿತಗೊಳಿಸಲಾಗುತ್ತದೆ. ಅದೇ ರೀತಿ 24ರಿಂದ 72 ಗಂಟೆಯ ಮೊದಲು ಟಿಕೆಟ್ ರದ್ದಾದ್ರೆ 25% ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದೆ. ನಾಳೆಯಿಂದ ರಾಜ್ಯದ ಜನರಿಗೆ ಮತ್ತಷ್ಟು ದರ ಏರಿಕೆ ಬಿಸಿ ತಟ್ಟಲಿದೆ. ಬೆಂಗಳೂರಿನಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ನೀರಿನ ದರವನ್ನು 3% ಹೆಚ್ಚಿಸಿದೆ. ಇನ್ನು ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರ ಕೂಡ ಏರಿಕೆಯಾಗಿದೆ. ಟೋಲ್ ಪ್ಲಾಜಾ ದರ 3% 5% ಹೆಚ್ಚಳವಾಗಿದೆ. ಲಘು ವಾಹನ, ಕಾರು ಮತ್ತು ಜೀಪುಗಳಿಗೆ ಕನಿಷ್ಠ 5ರಿಂದ 10 ರೂಪಾಯಿ, ಲಾರಿ, ಬಸ್ ಸೇರಿದಂತೆ ದೊಡ್ಡ ವಾಣಿಜ್ಯ ವಾಹನಗಳಿಗೆ 15ರಿಂದ 40 ರೂಪಾಯಿ ಹೆಚ್ಚಳವಾಗಿದೆ. ಇದಷ್ಟೇ ಅಲ್ಲದೆ ಕೈಗಾರಿಕಾ ಹಾಗೂ ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಕೂಡ ಏರಿಕೆಯಾಗಲಿದೆ. ಮುಸ್ಲಿಂ ಯುವಕರಿಂದ ತುಳುನಾಡ ದೈವದ ಅಪಹಾಸ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೈವ ಅಪಹಾಸ್ಯದಲ್ಲಿ ಭಾಗಿಯಾಗಿದ್ದ ಯುವಕರು ಕ್ಷಮೆಯಾಚಿಸಿದ್ದಾರೆ. ಅನ್ಯ ಕೋಮಿನ ಮದುವೆಯೊಂದರಲ್ಲಿ ಮಧುಮಗ ದೈವನರ್ತನ ವೇಷ ಧರಿಸಿ ಅಪಹಾಸ್ಯ ಮಾಡಿದ್ದ. ಈ ಬಗ್ಗೆ 6 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿಲ್ಲ ಅಂತ ವಿಡಿಯೋ ಮಾಡಿ ಯುವಕರು ಕ್ಷಮೆ ಕೇಳಿದ್ದಾರೆ. ಉಪಚುನಾವಣೆ ಹಿನ್ನೆಲೆ ದಾವಣಗೆರೆಗೆ ಆಗಮಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಎದುರು ಜಮೀರ್ ಅಹಮದ್ ಫೋಟೋ ಹಿಡಿದು ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಜಮೀರ್ ಅವರನ್ನು ಕರೆಸಬೇಕು, ಅವರು ಬರದಿದ್ದರೆ ನಾವು ಬರಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ.